ರಾಮ ಮಂದಿರ ಉದ್ಘಾಟನೆಯ ಬಳಿಕ ರಾಮನ ಹೆಸರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂತೇಳಿ ಶಾಸಕ ಬಿಪಿ ಹರೀಶ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ಈ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವರೇನು ರಾಮನನ್ನೇನು ಕೊಂಡ್ಕೊಂಡ್ಬಿಟ್ಟಿದ್ದಾರಾ, ಇವರೇ ಕೊಂಡ್ಕೊಂಡ್ಬಿಟ್ಟಿದ್ದಾರಾ ರಾಮನನ್ನ ಅಥವಾ ಹೆಸರನ್ನ ಅಂತ ಹೇಳಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲಾದರೂ ಕೊಂಡ್ಕೊಂಡಿದ್ರೆ ಎಷ್ಟು ಖರ್ಚಾಗಿತ್ತೋ ಗೊತ್ತಿಲ್ಲ. ಬಿಜೆಪಿ ನಾಯಕರಿಗೂ ಕೂಡ ತಿರುಗೇಟನ್ನು ನೀಡಿದ್ದಾರೆ ಸಚಿವ ಪರಮೇಶ್ವರ್. ರಾಮ ಮಂದಿರ ಉದ್ಘಾಟನೆ ಬಳಿಕ ರಾಮನ ಹೆಸರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಶಾಸಕ ಬಿಪಿ ಹರೀಶ್ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಗೆ ಅವರು ಶ್ರೀರಾಮನನ್ನೇನು ಕೊಂಡ್ಕೊಂಡ್ಬಿಟ್ಟಿದ್ದಾರಾ ಅಥವಾ ಅವ್ರಿಗೆ ದುಡ್ಡು ಕೊಟ್ಟು ಈ ರೀತಿ ಕೊಂಡ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲಾದರೂ ಕೊಂಡ್ಕೊಂಡಿದ್ರೆ ಎಷ್ಟು ಖರ್ಚಾಗ್ತಿತ್ತೋ ಗೊತ್ತಿಲ್ಲ ಅಂಥೇಳಿ ಬಿಜೆಪಿ ನಾಯಕರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸಚಿವ ಪರಮೇಶ್ವರ್. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಎಲ್ಲ ಹೇಳೋರೆಲ್ಲ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿ ಜೆ ಪಿಯವರಿಗೆ ಅವರೇನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯಿತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ ಕೊಂಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳುವಾಗ ಹೇಳಿದೆ, ನಾನು ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯಿತಾ, ನೀವು ಹೆಸರುಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆ ರಾಮ ಬೇಕು ನಮಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ ಅದು. ನೋಡಿಯಪ್ಪ, ಎಲ್ಲ ಹೇಳೋರೆಲ್ಲ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿ ಜೆ ಪಿಯವರಿಗೆ ಅವರೇನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯಿತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ ಕೊಂಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ,